ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾವು ಕೂಡ ಆರಾಮಾಗಿದ್ದೀವಿ. ನಾನು ಬೆಳಗ್ಗೆ ಡ್ಯೂಟಿ ಮುಗಿಸ್ಕೊಂಡು ಬರುವಾಗ ನಮ್ಮ ಚಿಂಟು ಹೊರಗಡೆ ಆಟ ಆಡ್ತಿದ್ದ. ನಾರ್ಮಲಿ ನಾವು ಚಿಂಟುನ ಹೊರಗಡೆ ಬಿಡೋದೇ ಇಲ್ಲ. ಯಾಕೆ ಅಂತ ಹೇಳಿದರೆ ಸುತ್ತಮುತ್ತ ಕಾಡು ಹಾಗೆ ತೋಟ ಎಲ್ಲ ಇರೋದ್ರಿಂದ ಅವನಿಗೂ ತೊಂದರೆ ಆಗುತ್ತೆ ಅನ್ನೋ ಕಾರಣದಿಂದ ಹೊರಗಡೆ ಬಿಡೋದಿಲ್ಲ. ನಾವು ಯಾರಾದರೂ ಹೊರಗಡೆ ಇದ್ದರೆ ಅವನ್ನ ಆಟ ಆಡಲಿಕ್ಕೆ ಬಿಡ್ತೀವಿ, ಇಲ್ಲ ಅಂದರೆ ಅವನ್ನ ಮನೆಯಿಂದ ಹೊರಗೆ ಬಿಡೋದೇ ಇಲ್ಲ. ಇವತ್ತು ಸ್ವಲ್ಪ ಮಳೆನೂ ಕಮ್ಮಿ ಇದ್ದಿದ್ದರಿಂದ ಹೊರಗಡೆ ಬಂದು ಆಟ ಆಡ್ತಾ ಇದ್ದ. ಹಾಗೆಯೇ ನಾನು ಬಬ್ಲಿ ಹತ್ರ ಎಲ್ಲ ಮಾತಾಡಿಸಿ ಹೋಗುವ ಅಂಥೇಳಿ ಬಂದೆ. ಹಾಗೆ ಇಲ್ಲಿ ನೋಡಿ ನಮ್ಮದೊಂದು ಪುಟ್ಟ ಮರಿ ಕೂಡ ಇದೆ. ಅದ್ರ ಹೆಸ್ರೇನು ಅಂತ ಕೇಳ್ತೀರಾ? ಅದ್ರ ಹೆಸರು ನನ್ನ ಮಗಳು ಏನಂತ ಇಟ್ಟಿದ್ದಾಳೆ ಅಂದರೆ ಗುಜ್ಜೆ ಅಂತೇಳಿ. ಗುಜ್ಜೆ ಅಂತ ಹೇಳಿದರೆ ಹಲಸಿನ ಹಣ್ಣು ಅಂತೇಳಿ. ಅವಳು ಚಿಕ್ಕದಾಗಿರುವಾಗ ತುಂಬ ಗುಂಡು ಗುಂಡಾಗಿದ್ಲು, ಹಾಗಾಗಿ ಅದಕ್ಕೆ ಗುಜ್ಜೆ ಅಂತ ಹೆಸರಿಟ್ಟಿದ್ದಾರೆ. ಹಾಗೆ ಇವನು ಜಿಪ್ಸಿ, ಇವನಂತೂ ಪುಟ್ಟ ಮಗು ರೀತಿಯೇ ಮಾಡ್ತಾನೆ ಆಯಿತಾ. ನೋಡಿ ಇಲ್ಲಿ ಎತ್ಕೋ ಅಂತೇಳಿ ಹಠ ಮಾಡ್ತಾ ಇದ್ದಾನೆ. ಹಾಗೆ ಅಲ್ಲಿ ಮಲಗಿರೋದು ನಮ್ಮ ಟಾಮಿ ಆಯಿತಾ. ಅವನಿಗೆ ಸ್ವಲ್ಪ ಜ್ವರ ಬಂದಿದ್ದರಿಂದ ಅವನು ಆಟ ಆಡಲಿಕ್ಕೆಲ್ಲ ಬರಲಿಲ್ಲ, ಸ್ವಲ್ಪ ಡಲ್ಲಾಗಿ ಕೂಡ ಇದ್ದ. ನೋಡಿ ಇಲ್ಲಿ ಇವನು ಇದೇ ರೀತಿ ನಾನು ಎತ್ಕೊಂಡ್ರೆ ಈ ರೀತಿ ಅವನ್ನ ನನ್ನ ಜೊತೆ ಸೇಲೆ ಎಲ್ಲ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅವನಿಗೆ ಒಟ್ಟಿನಲ್ಲಿ ಅವನ ಎತ್ಕೋಬೇಕು, ಅವನ ಮುದ್ದಾಡಬೇಕು, ಅದುವೇ ಅವನಿಗೆ ಇಷ್ಟ. ಯಾಕೆಂದರೆ ನಾವು ಕೂಡ ಅವರನ್ನು ಚಿಕ್ಕ ಮಕ್ಕಳಾಗಿಯೇ ಸಾಕಿದ್ದೇವಲ್ಲ, ಹಾಗಾಗಿ ಅವರು ಕೂಡ ಹಾಗೇ ಮಾಡ್ತಾರೆ. ಇವಳು ನೋಡಿ ನಮ್ಮ ಬಬ್ಲಿ ಇಡೀ ದಿವಸ ಹೀಗೆಯೇ ನಿಂತ್ಕೊಂಡು ಕಾಯ್ತಾಳೆ. ಆಚೆ ತೋಟದಲ್ಲಿ ಯಾರಾದರೂ ಹೋಗುವುದು ಕಂಡ್ರೆ ಅಥವಾ ದಾರಿಯಲ್ಲಿ ಯಾರಾದರೂ ಹೋಗುವುದು ಕಂಡ್ರೆ ಬೊಗಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಮ್ಮ ಬಾಳೆಗೊನೆ ಬಲ್ತಿದೆಯಾ ನೋಡು ಹೋಗು ಅಂತ ಹೇಳಿದರು. ಹಾಗೆ ಬಾಳೆಗೊನೆ ಬಲ್ತಿದೆಯಾ ಅಂತ ನೋಡು ಅಂತ ಬಂದೆ. ಹಾಗೆ ಪೈನಾಪಲ್ ಕೂಡ ಆಗಿತ್ತು. ಹಾಗೆ ಅಲ್ಲಿಂದ ಸೀದಾ ಒಳಗೆ ಬರುವಾಗ ಅಮ್ಮ ಇಲ್ಲಿ ಉಪ್ಪಿಟ್ಟು ಕೂಡ ಮಾಡಿಟ್ಟಿದ್ರು. ಹಾಗೆ ಮರವಾಯಿ ಸುಕ್ಕ ಕೂಡ ಇತ್ತು. ಮರವಾಯಿ ಸುಕ್ಕ ಇತ್ತು ಅಂದರೆ ನನಗಂತೂ ಕೇಳೋದೇ ಬೇಡ, ಸಖತ್ತಾಗಿ ತಿಂದುಬಿಡ್ತೀನಿ. ಹಾಗೆ ನನಗೆ ಯಾವುದೇ ತಿಂಡಿ ಆಗಲಿ ಊಟ ಆಗಲಿ ನನಗೆ ನೆಂಚ್ಕೊಳ್ಳೋಕೆ ಏನಾದರೂ ಬೇಕೇ ಬೇಕು. ಅಲ್ಲಿಂದ ನಾನು ಸೀದಾ ಬಂದಿದ್ದು ನಮ್ಮ ದೊಡ್ಡ ಮನೆಗೆ. ಯಾಕೆ ಅಂದರೆ ನಮ್ಮ ಚಿಕ್ಕಮ್ಮನ ಇವತ್ತು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಲಿಕ್ಕಿತ್ತು. ಹಾಗೆ ನಾನು ನನ್ನ ಅಕ್ಕ ಚಿಕ್ಕಮ್ಮ ಎಲ್ಲ ರಿಕ್ಷಾದಲ್ಲಿ ಹೋಗ್ತಾಯಿದ್ದೀವಿ. ಆಲ್ರೆಡಿ ನಾವಿಲ್ಲಿ ಮೂಡಬಿದ್ರೆ ಟೌನ್ಗೆ ರೀಚ್ ಆದ್ವಿ. ನಾವು ಹೋಗಬೇಕಾಗಿದ್ದು ವಿದ್ಯಾಗಿರಿಗೆ. ಹಾಗೆಯೇ ನಮ್ಮ ಚಿಕ್ಕಮ್ಮನಿಗೆ ಟ್ರೀಟ್ಮೆಂಟ್ಗೆ ಬೇಕಾದಂಥ ಕ್ಲಾತ್ಸ್ ಎಲ್ಲ ತೊಗೊಳ್ಬೇಕಾಗಿತ್ತು. ಹಾಗಾಗಿ ನಾವು ಸೀದಾ ಬಂದಿದ್ದು ಮಯೂರಿ ಟೆಕ್ಸ್ಟೈಲ್ಗೆ. ನಾವು ಏನು ಅಂತ ಹೇಳಿದರೆ, ನಾವು ಸ್ಯಾರೀಸ್ ಡ್ರೆಸ್ ಏನೇ ಇರಲಿ ಆಲ್ಮೋಸ್ಟ್ 99% ನಾವು ಮಯೂರಿ ಟೆಕ್ಸ್ಟೈಲಲ್ಲೇ ಪರ್ಚೇಸ್ ಮಾಡೋದು. ಒಳ್ಳೊಳ್ಳೆ ಕಲೆಕ್ಷನ್ ಅಂತೂ ಖಂಡಿತವಾಗಿಯೂ ಸಿಗುತ್ತೆ. ನೀವೇನಾದರೂ ಮೂಡಬಿದ್ರೆಯವರಾದರೆ ಖಂಡಿತ ಒಮ್ಮೆ ವಿಸಿಟ್ ಕೊಡ್ಬೋದು. ಹಾಗೆ ನೋಡಿಲಿ ಅವ್ರಿಗೆ ಇನ್ನರ್ ವೇರ್ಸ್ ಎಲ್ಲ ಬೇಕಾಗಿತ್ತು, ಸೊ ತೊಗೊಳ್ಳುವ ಅಂಥೇಳಿ ಬಂದ್ವಿ. ಫೈನಲಿ ನಾವು ಬಂದು ರೀಚ್ ಆಗಿದ್ದು ಆಳ್ವಾಸ್ ಹಾಸ್ಪಿಟಲ್ಗೆ. ಇದೊಂದು ಆಯುರ್ವೇದಿಕ್ ಹಾಸ್ಪಿಟಲ್. ನನ್ನ ಚಿಕ್ಕಮ್ಮನಿಗೆ 3 ದಿವಸದ ಆಯಿಲ್ ಮಸಾಜ್ ಬೇಕು ಅಂತ ಹೇಳಿದರು. ಹಾಗಾಗಿ ನಾನು ನನ್ನ ಅಕ್ಕ ಅವರನ್ನು 3 ದಿವಸ ಕಂಟಿನ್ಯೂ ಆಗಿ ಆಯಿಲ್ ಮಸಾಜ್ಗೆ ಕರ್ಕೊಂಡು ಬರ್ತಾಯಿದ್ವಿ. ಅವರು ನೋಡಿ ಆಯಿಲ್ ಮಸಾಜ್ ಸೆಂಟರ್ಗೆ ಹೋಗ್ತಾ ಇದ್ದಾರೆ. ಇವರು ಚಿಕ್ಕಮ್ಮ ಅಂತ ಹೇಳಿದರೆ ನಮ್ಮ ಅಮ್ಮನ ತಂಗಿ ಅಲ್ಲ, ಇವರು ನನ್ನ ಮಾವನ ತಂಗಿ, ಅಂದರೆ ನನ್ನ ಹಸ್ಬೆಂಡ್ನ ತಂದೆ ಇದ್ದಾರಲ್ಲ ಅವರ ತಂಗಿ. ಇವರು ನಮ್ಮೊಟ್ಟಿಗೆ ಇರೋದು. ಹಾಗಾಗಿ ಅವರನ್ನು ಹಾಸ್ಪಿಟಲ್ಗೆ ಎಲ್ಲ ನಾವೇ ಕರೆದುಕೊಂಡು ಬರ್ತೇವೆ. ಹಾಗೆಯೇ ನಾನು ಅಕ್ಕ ಚಿಕ್ಕಮ್ಮ ಬಂದು ಹಾಸ್ಪಿಟಲ್ನಲ್ಲಿ ಕೂತ್ಕೊಂಡಿದ್ದೇವೆ. ನಾವು ಬಂದು 5 ನಿಮಿಷ ಆಗಿದೆ. ಪ್ರತಿ ಪೇಷಂಟು ಬಂದು ಒಂದು 5ರಿಂದ 10 ನಿಮಿಷ ಆದ ನಂತರ ಒಮ್ಮೆ BP ಚೆಕ್ ಮಾಡಿ ನೋಡ್ತಾರೆ. BP ಎಲ್ಲ ನಾರ್ಮಲ್ ಇದೆ ಅಂತ ಆದ ನಂತರವೇ ಅವರನ್ನು ಆಯಿಲ್ ಮಸಾಜಿಗೆ ಕೂಡ ಕಳಿಸ್ತಾರೆ. ಹಾಗೆಯೇ ನಮ್ಮ ಚಿಕ್ಕಮ್ಮನ BP ಎಲ್ಲ ಚೆಕ್ ಆದ ನಂತರ ಅವರನ್ನು ಕೂಡ ಆಯಿಲ್ ಮಸಾಜಿಗೆ ಕಳಿಸಿ ನಾವು ಹೊರಗಡೆ ಬಂದ್ವಿ. ಯಾಕೆ ಅಂದರೆ ಅವ್ರಿಗೆ 1 ಅವರ್ನ ಆಯಿಲ್ ಮಸಾಜ್ ಇರ್ತದೆ, ಅದುವರೆಗೆ ನಾವು ಸುಮ್ಮನೆ ಕೂತ್ಕೊಳ್ಬೇಕಲ್ಲ, ಹಾಗಾಗಿ ನಾವು ಸೀದಾ ಹೊರಗಡೆ ಬಂದ್ವಿ. ಹಾಗೆಯೇ ಇದು ಆಳ್ವಾಸ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್, ಹಾಗೆಯೇ ಹಾಸ್ಪಿಟಲ್ ಕೂಡ ಹೌದು. ನೋಡಿ ಅಲ್ಲಿಯ ಸುತ್ತಮುತ್ತ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತೇಳಿ. ವಾತಾವರಣ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಪೇಷಂಟ್ಗಳು ಅರ್ಧ ಗುಣ ಆಗ್ತಾರೆ ಅನ್ನೋದೊಂದು ನಂಬಿಕೆ. ಯಾಕೆ ಅಂದರೆ ಅಲ್ಲಿ ಶುದ್ಧವಾದ ಗಾಳಿ, ಬೆಳಕು, ಹಾಗೆ ಅವರು ಟ್ರೀಟ್ಮೆಂಟ್ ಮಾಡುವ ರೀತಿ ಎಲ್ಲನೂ ಚೆನ್ನಾಗಿತ್ತು ಅಂದರೆ ಖಂಡಿತವಾಗಿಯೂ ಪೇಷಂಟ್ ಆದಷ್ಟು ಬೇಗ ರಿಕವರಿ ಆಗ್ತಾರೆ. ಹಾಗೆಯೇ ನನ್ನ ಚಿಕ್ಕಮ್ಮನಿಗೆ ಏನಾಗಿದ್ದು ಅಂತ ಕೇಳೋದಾದರೆ, ಅವ್ರಿಗೆ ಮೇ ಬಿ 7 to 8 ಮಂತ್ಸ್ ಆಯಿತು. ಅವ್ರಿಗೆ BP ಹಾಗೆ ಶುಗರ್ ಹೈ ಆಗಿ ಸ್ಟ್ರೋಕ್ ಆಯಿತು. ಆಗ ನಾವು ಆಳ್ವಾಸ್ ಹಾಸ್ಪಿಟಲ್ನಲ್ಲಿಯೇ ಅಡ್ಮಿಟ್ ಮಾಡಿದ್ದು. ಆದರೆ ಇಲ್ಲಿ ಅಲ್ಲ, ವಿದ್ಯಾಗಿರಿ ಅಲ್ಲ, ಮೂಡಬಿದ್ರೆಯಲ್ಲಿ ಆಳ್ವಾಸ್ ಹಾಸ್ಪಿಟಲ್ ಇದೆ. ಅಲ್ಲಿ ಇಂಗ್ಲೀಷ್ ಮೆಡಿಸಿನ್ ಕೊಡ್ತಾರೆ. ಅಲ್ಲಿ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಅವರ BP ಶುಗರ್ ಎಲ್ಲ ನಾರ್ಮಲ್ ಬರುವ ತನಕ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸಿ ಮೇ ಬಿ ಒಂದು 15 ಡೇಸ್ ಅಲ್ಲಿ ಅಡ್ಮಿಟ್ ಆಗಿದ್ದರು. ಹಾಗೆ ಅಲ್ಲಿ ಫಿಸಿಯೋಥೆರಪಿ ಎಲ್ಲ ಮಾಡ್ತಾಯಿದ್ರು. ಅಲ್ಲಿಂದ ನಾವು ನೆಕ್ಸ್ಟ್ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ದು ಇಲ್ಲಿ ವಿದ್ಯಾಗಿರಿಯಲ್ಲಿ. ಯಾಕೆ ಅಂದರೆ ಇಲ್ಲಿ ಅವ್ರಿಗೆ ಆಯಿಲ್ ಮಸಾಜ್ ಎಲ್ಲ ಬೇಕಾಗಿತ್ತು. ಹಾಗಾಗಿ ನಾವು ಇಲ್ಲಿ ಕರ್ಕೊಬಂದು ಅಡ್ಮಿಟ್ ಮಾಡಿದ್ವಿ. ಇಲ್ಲಿ ಕೂಡ 1 ಮಂತ್ ಟ್ರೀಟ್ಮೆಂಟ್ ಆಯಿತು. 1 ಮಂತ್ ಟ್ರೀಟ್ಮೆಂಟ್ ಆದ ನಂತರ ನಮ್ಮ ಚಿಕ್ಕಮ್ಮ 90% ರಿಕವರಿ ಆದರು. ವಿಡಿಯೋದಲ್ಲಿ ನೀವೇ ನೋಡಿದಾಗೆ ಅವರು ಯಾರ ಸಪೋರ್ಟ್ ಕೂಡ ಇಲ್ಲದಲ್ಲೇ ನಾರ್ಮಲಾಗಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಕೈನೋ ಕಾಲು ಸ್ವಲ್ಪ ಬಲ ಕಮ್ಮಿ ಇದೆ, ಆದರೂ ನೋ ಪ್ರಾಬ್ಲಮ್. ಮಲಗಿದಲ್ಲಿಯೇ ಆಗಲಿಲ್ಲ, ಅವರು ಎದ್ದು ತಿರುಗಾಡುವಷ್ಟು ಆಗಿದ್ದಾರಲ್ವ, ಅಷ್ಟಂತೂ ನಮಗೆ ಖುಷಿ ಇದೆ.
ಹಾಗೆಯೇ ನಾವು ಹಾಸ್ಪಿಟಲ್ ಎಲ್ಲ ತಿರುಗಾಡಿಕೊಂಡು ಬರುವಷ್ಟೊತ್ತಿಗೆ ನಮ್ಮ ಚಿಕ್ಕಮ್ಮಂದು ಆಯಿಲ್ ಮಸಾಜ್ ಕೂಡ ಆಗಿತ್ತು. ಅಲ್ಲಿ ಅವರನ್ನು ಸ್ನಾನ ಎಲ್ಲ ಮಾಡಿಸ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಅಲ್ಲಿಂದ ಸೀದಾ ಬಂದಿದ್ದು ನಾವು ಮಾರ್ಕೆಟ್ಗೆ. ಇದು ನಮ್ಮ ಮೂಡಬಿದ್ರೆಯ ಮಾರ್ಕೆಟ್. ನಮಗೆ ಸ್ವಲ್ಪ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಬೇಕಾಗಿತ್ತು, ಹಾಗಾಗಿ ಮಾರ್ಕೆಟ್ಗೆ ಬಂದ್ವಿ. ಮಾರ್ಕೆಟ್ಗೆ ಬರುವಾಗ ಚಿಕ್ಕಮ್ಮನನ್ನು ರಿಕ್ಷಾದಲ್ಲಿಯೇ ಕೂತ್ಕೊಂಡು ಬಂದಿದ್ವಿ, ಹಾಗಾಗಿ ಬೇಗ ಬೇಗ ಪರ್ಚೇಸ್ ಮಾಡಿ ಅಲ್ಲಿಂದ ಸೀದಾ ಬಂದದ್ದು ಭಾರತ್ ಫ್ರೆಶ್ ಚಿಕನ್ಗೆ. ನಮಗೆ ಕೂಡ ಸ್ವಲ್ಪ ಚಿಕನ್ ಬೇಕಾಗಿತ್ತು, ಹಾಗಾಗಿ ತೊಗೊಂಡೋಗುವ ಅಂಥೇಳಿ ಬಂದದ್ದು. ನೋಡಿ ಇಲ್ಲಿ ನನ್ನ ಮಗಳಿಗೆ ಈ ಲೆಗ್ ಪೀಸ್ ಎಲ್ಲ ಅಂದರೆ ತುಂಬ ಇಷ್ಟ, ಹಾಗಾಗಿ ಸ್ವಲ್ಪ ಲೆಗ್ ಪೀಸನ್ನು ತೊಗೊಂಡೆ. ಹಾಗೆ ನಮ್ಮ ನಾಯಿಗಳಿಗೆ ಹೇಗೆ ಅಂತ ಹೇಳಿದರೆ, ಅವರು ವೆಜ್ ಆದರೆ ಊಟನೇ ಮಾಡಲ್ಲ. ಅದು ನೀವು ಮೊಸರು ಹಾಕಿ ಏನೇ ಹಾಕಿದರೂ ಕೂಡ ಊಟನೇ ಮಾಡಲ್ಲ. ಸೊ ಅಲ್ಲಿ ಭಾರತ್ ಚಿಕನ್ಸಲ್ಲಿ ನಮಗೆ ಈ ಮೂಳೆಯ ಅಂದರೆ ವೇಸ್ಟ್ ಎಲ್ಲ ಇರ್ತದಲ್ಲ, ಅದು ನಮಗೆ ಕಡಿಮೆ ರೇಟ್ನಲ್ಲಿ ಸಿಗತ್ತೆ. ಅದನ್ನು ತಂದು ನಾಯಿಗೆ ಹಾಕ್ತಿದ್ದೇನೆ. ನೋಡಿ ಇದೆಲ್ಲ ವೇಸ್ಟ್, ನಾವು ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಇಲ್ಲಿ ತೊಗೊಂಡು ಬಂದು ನಾಯಿಗೆ ಹಾಕುವ ಅಂತೇಳಿ. ನಾನು ಇಷ್ಟು ತೊಗೊಂಡು ಬಂದರೆ ಅವ್ರಿಗೆ ತುಂಬ ದಿವಸ ಬರ್ತದೆ. ಇದನ್ನು ಬೇಯಿಸಿ ಇಟ್ಕೊಂಡ್ರೆ ಸ್ವಲ್ಪ ಫ್ರಿಜ್ನಲ್ಲಿ ತೆಗೆದಿಟ್ಕೊಳ್ತೇವೆ, ಹಾಗಾಗಿ ತುಂಬ ದಿವಸ ಬರ್ತದೆ. ಅಷ್ಟೊತ್ತಿಗೆ ಇಲ್ಲಿ ನೋಡಿ ಮನೆಯಲ್ಲಿ ಅಮ್ಮಂದು ಫಿಶ್ ಕರಿ ಕೂಡ ಆಗ್ತಾಯಿತ್ತು. ನಾವು 3 ದಿವಸದಿಂದ ಕಂಟಿನ್ಯೂ ಆಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಿದ್ದರಿಂದ ತುಂಬಾ ಸುಸ್ತಾಗಿತ್ತು, ಮೈಕೈ ನೋವೆಲ್ಲ ಶುರುವಾಗಿತ್ತು. ಹಾಗೆ ಬರುವಾಗ ಸ್ವಲ್ಪ ಬಾಯಾರಿಕೆ ಕೂಡ ಆಗಿತ್ತು. ಹಾಗಾಗಿ ಮನೆಗೆ ಬಂದವಳೆ ಸ್ವಲ್ಪ ಜ್ಯೂಸ್ ಮಾಡುವ ಅಂತ ಎನಿಸಿ ಫ್ರಿಜ್ನಲ್ಲಿ ಮ್ಯಾಂಗೋ ಎಸೆನ್ಸ್ ಇತ್ತು. ಸೊ ಅದನ್ನು ಜ್ಯೂಸ್ ಮಾಡಿ ಕುಡಿಯುವ ಅಂತೇಳಿ ಮಾಡಿ ಕುಡಿತಾ ಇದ್ದೇನೆ. ಅಷ್ಟೊತ್ತಿಗೆ ಅಮ್ಮನ ಇಲ್ಲಿ ಫಿಶ್ ಕರಿ ಕೂಡ ತಯಾರಾಗಿತ್ತು. ಅಲ್ಲಿಂದ ಸೀದಾ ಬರುವಾಗ ನಮ್ಮ ಚಿಂಟು ಅಂತೂ ಒಳ್ಳೆ ನಿದ್ದೆ ಮಾಡಿದ್ದ. ನೋಡಿ ಅಲ್ಲಿ ಎಷ್ಟು ಚೆಂದ ನಿದ್ದೆ ಮಾಡ್ತಾ ಇದ್ದಾನೆ ಅಂತೇಳಿ. ಹಾಗೆಯೇ ಬಂದು ಟಿ ವಿ ನೋಡುವ ಅಂತ ಕೂತ್ಕೊಂಡೆ. ಯಾಕೋ ಏನೋ ನನ್ನ ಗ್ರಾಚಾರಕ್ಕೆ ಅಂತ ಕಾಣಿಸುತ್ತೆ, ಟಿ ವಿಯಲ್ಲಿ ಯಾವುದೇ ಒಂದು ಒಳ್ಳೆ ಪ್ರೋಗ್ರಾಮ್ಗಳು ಕೂಡ ಇರಲಿಲ್ಲ. ನನಗೆ ಈ ಸೀರಿಯಲ್ ಎಲ್ಲ ನೋಡೋದಂದರೆ ಅಷ್ಟು ಇಷ್ಟ ಕೂಡ ಇಲ್ಲ. ನಾನು ಏನಿದ್ರೂ ಈ ರಿಯಾಲಿಟಿ ಶೋಸ್, ಡ್ಯಾನ್ಸ್ ಶೋಸ್ ಅಥವಾ ಕಾಮಿಡಿ ಶೋ ಏನಾದರೂ ಇದ್ದರೆ ಮಾತ್ರ ನೋಡ್ತೀನಿ. ಅಷ್ಟೊತ್ತಿಗೆ ಅಮ್ಮ ಕೂಡ ಊಟ ಹಾಕಿ ತಂದು ಕೊಟ್ಟರು. ಒಂದು ಕಡೆಯಿಂದ ಫಿಶ್ ಕರಿ ಹಾಗೆ ಮರ್ವಾಯಿ ಸುಕ್ಕ ಕೂಡ ಇತ್ತು. ನನಗೆ ಈ ಫಿಶ್ ಕರಿಗಿಂತನೂ ಮರ್ವಾಯಿ ಸುಕ್ಕ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಹೊಟ್ಟೆ ತುಂಬ ಊಟ ಮಾಡಿ ಅಲ್ಲಿಂದ ಒಳಗಡೆ ರೂಮ್ಗೆ ಬಂದೆ. ಇದು ನಮ್ಮ ಅಮ್ಮನ ರೂಮ್ ಸ್ವಲ್ಪ ಕ್ಲೀನ್ ಮಾಡುವ ಅಂತ ಬಂದೆ, ಆದರೆ ರೂಮ್ನ ನೋಡಿ ತಲೆ ಕೆಟ್ಟೋದಾಗೆ ಆಯಿತು. ಯಾಕೆ ಅಂತ ಹೇಳಿದರೆ, ನನ್ನ ಮಗಳು ಇದ್ದದ್ದನ್ನೆಲ್ಲ ಎಳೆದಾಕಿ ರಂಪ ರೊಟ್ಟಿ ಮಾಡಿ ಹಾಕಿ ಹೋಗಿದ್ಲು. ಹಾಗಾಗಿ ಅದನ್ನು ಕ್ಲೀನ್ ಮಾಡುವ ಅಂತೇಳಿ ಬಂದೆ. ಸ್ವಲ್ಪ ಉದಾಸೀನ ಕೂಡ ಆಯಿತು ರೂಮ್ನ ನೋಡುವಾಗನೇ. ಅಯ್ಯೋ ಸ್ವಾಮಿ, ಇದನ್ನು ಯಾರು ಕ್ಲೀನ್ ಮಾಡ್ತಾರೆ ಅಂತ. ಆದರೆ ಉದಾಸೀನ ಮಾಡಿ ಕೂತ್ಕೊಂಡ್ರೆ ಮತ್ತೆ ಕೂಡ ನಾನೇ ಮಾಡಬೇಕಲ್ಲ, ಹಾಗಾಗಿ ಬೇಗ ಬೇಗ ಕ್ಲೀನ್ ಮಾಡಿ ಮುಗಿಸುವ ಅಂತೇಳಿ ಬಂದೆ. ಯಾಕೆಂದರೆ ನನ್ನ ಹತ್ರ ಸ್ವಲ್ಪ ಟೈಮ್ ಕೂಡ ಕಡಿಮೆ ಇತ್ತು. ಇನ್ನು 4 ಗಂಟೆ ಅಷ್ಟೊತ್ತಿಗೆ ಮಗಳು ಕೂಡ ಶಾಲೆಯಿಂದ ಬರ್ತಾಳೆ. ಅವಳು ಬಂದ ನಂತರ ಯಾವುದೇ ಕೆಲಸ ಕೂಡ ಆಗೋದಿಲ್ಲ, ಯಾಕಂದರೆ ಈಗ ಸ್ಟಾರ್ಟಿಂಗ್ ಸ್ಕೂಲ್ಗೆ ಹೋಗ್ತಿರೋದಲ್ಲ. ಹಾಗಾಗಿ ಅವಳು ಬಂದ ಕೂಡಲೇ ಅವಳನ್ನು ಸ್ವಲ್ಪ ಮಾತಾಡಿಸಿ ಅವಳನ್ನು ಸಮಾಧಾನ ಮಾಡಿ ಒಟ್ಟಿಗೆ ತಿನ್ನಲಿಕ್ಕೆ ಏನಾದರೂ ಕೊಡೋದು, ಇದೇ ರೀತಿ ಕೆಲಸ ಆಗ್ತದೆ. ಹಾಗಾಗಿ ಅವಳು ಬರುವ ಮುಂಚೆಯೇ ನನ್ನ ಎಲ್ಲ ಕೆಲಸ ಮಾಡಿ ಮುಗಿಸುವ ಅಂತೇಳಿ ಬೇಗ ಬೇಗ ಕ್ಲೀನ್ ಮಾಡ್ತಾಯಿದ್ದೇನೆ. ಆದರೆ ಅವಳ ಆಟ ಆಡುವ ವಸ್ತುಗಳನ್ನು ಎತ್ತಿ ಇಡುವುದಂದ್ರೇ ದೊಡ್ಡ ಉದಾಸೀನ ಮಾರ್ರೆ. ಯಾಕೆಂದರೆ ಎಲ್ಲೆಲ್ಲಿ ಬಿಸಾಕಿರ್ತಾಳೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಸ್ವಲ್ಪ ಏನಲ್ಲ ಮಾರ್ರೆ, ಒಂದು ರಾಶಿ ತಂದು ಸುರಿದು ಬಿಡ್ತಾಳೆ. ಅದನ್ನು ತೆಗೆಯುವುದೇ ಇಡೀ ದಿವಸದ ಕೆಲಸ ಆಯಿತಾ. ಆದರೂ ಕೂಡ ಬೇಗ ಬೇಗ ಕೆಲಸ ಮಾಡಿ ಕ್ಲೀನ್ ಮಾಡ್ತಿದ್ದೇನೆ. ಇನ್ನು ಮನೆಯೆಲ್ಲ ಒಮ್ಮೆ ಗುಡಿಸಿ ನೆಲ ಒರೆಸಿ ಬಿಡುವ ಅಂತೇಳಿ ಎಲ್ಲ ಗುಡಿಸಲಿಕ್ಕೆ ಕೂಡ ಶುರು ಮಾಡಿದೆ. ಕೆಲಸ ಮಾಡುವಾಗ ಕೂಡ ನಡುವಲ್ಲಿ ಹೋಗಿ ಟೈಮ್ ಕೂಡ ನೋಡಿ ಬರ್ತಾಯಿದ್ದೆ, ಯಾಕೆಂದರೆ ನನ್ನಲ್ಲಿ ಇನ್ನು ಎಷ್ಟು ಟೈಮ್ ಬಾಕಿ ಇದೆ ಅಂತೇಳಿ. ಫೈನಲಿ ನನ್ನ ಅಮ್ಮನ ರೂಮು ಈ ರೀತಿ ಕಾಣಿಸ್ತಾ ಇದೆ. ಅಷ್ಟು ಕ್ಲೀನ್ ಮಾಡಲಿಕ್ಕೆ ಮಾರ್ರೆ ನನ್ನ ಪ್ರಾಣ ಉಂಟಲ್ಲ, ಹೋಗಿ ಒಮ್ಮೆ ವಾಪಸ್ ಬಂದಾಗೆ ಆಯಿತು. ಅಲ್ಲಿಂದ ಸೀದಾ ಹಾಲೆಲ್ಲ ಗುಡಿಸಿ ಕ್ಲೀನ್ ಮಾಡಿ ಇಟ್ಟಿದ್ದೆ, ಹಾಗಾಗಿ ಬೇಗ ಬೇಗ ನೆಲ ಒರೆಸುವ ಅಂತೇಳಿ ಬಂದದಾಯ್ತಾ. ಈ ನನ್ನ ಮಗಳಿದ್ದಲ್ಲಿ ನಾವು ಮನೆಯಂತೂ ಕ್ಲೀನಾಗಿ ಇಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದರೆ, ನೀವು ಎಷ್ಟು ಬೇಕಾದರೂ ಕ್ಲೀನ್ ಮಾಡಿ, ಎಷ್ಟು ಬೇಕಾದರೂ ನೆಲ ಒರೆಸಿ, ಆದರೆ ಅವಳು ಏನಾದರೂ ತಿನ್ನುವಾಗ ಏನಾದರೂ ಮಾಡುವಾಗ ಅದನ್ನೆಲ್ಲ ಚೆಲ್ಲಿ ರಂಪ ರೊಟ್ಟಿ ಮಾಡಿಬಿಡ್ತಾಳೆ. ಹಾಗಂತೇಳಿ ನಾವು ಮಕ್ಕಳನ್ನು ದೂರುವುದು ಸುಮ್ಮನೆ ಅಲ್ಲ, ಅದಕ್ಕೆಂತ ಗೊತ್ತಾಗ್ತದೆ. ಒಟ್ಟಾರೆ ಆಟ ಆಡಿದರೆ ಆಯಿತು ಅವರಿಗೆ, ಹಾಗಾಗಿ ಅವರನ್ನು ದೂರುವುದು ಸುಮ್ಮನೆ. ಹಾಗೆಯೇ ನಾವು ಕ್ಲೀನ್ ಮಾಡದೆ ಹಾಗೆಯೇ ಬಿಡಲಿಕ್ಕೆ ಕೂಡ ಆಗೋದಿಲ್ಲ, ಯಾಕಂದರೆ ಮಕ್ಕಳಿರುವ ಮನೆ ಎಷ್ಟು ಕ್ಲೀನಾಗಿ ಇಡ್ತೇವೋ ಅಷ್ಟು ಒಳ್ಳೆಯದಲ್ವ. ಅಷ್ಟೊತ್ತಿಗೆ ನೋಡಿ ನನ್ನ ಮಗಳು ಕೂಡ ಶಾಲೆಯಿಂದ ಬಂದು ನನ್ನನ್ನು ಎತ್ಕೊಳ್ಳಿ ಅಂತ ಹಠ ಹಿಡಿತಾ ಇದ್ಲು. ನಾನು ಕೂಡ ಅವಳನ್ನು ಸ್ವಲ್ಪ ಸತಾಯಿಸ್ತಾ ಇದ್ದೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.